ಉತ್ತರ ಕರ್ನಾಟಕ ಅನೇಕ ಸಮಸ್ಯೆಗಳನ್ನು ಹೊಂದಿದ್ದು, ಅದರಲ್ಲೂ ಗೋವಾ ಮತ್ತು ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವ ನಮ್ಮ ಮತಕ್ಷೇತ್ರ ಖಾನಾಪುರ ಮತಕ್ಷೇತ್ರದು ಸಾವಿರಾರು ಸಮಸ್ಯೆಗಳಿಂದ ಕೂಡಿದೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಮತಕ್ಷೇತ್ರ ಗಡಿ ಭಾಗದ ಕಾಡಿನಲ್ಲಿರುವ ಅನೇಕ ಹಳ್ಳಿಗಳನ್ನು ಕುಡಿಯುವ ಮಲೆನಾಡು ಪ್ರದೇಶವಾಗಿದೆ. ಮಾನ್ಯ ಅಧ್ಯಕ್ಷರೇ, ಗಡಿ ಭಾಗ ಇರುವ ನನ್ನ ಮತಕ್ಷೇತ್ರದ ಯಾಕೆ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯ ತೋರಿಸಿದ ಉನ್ನತ ನೋವು ಕಾಡುತ್ತಿದೆ. ಮಾನ್ಯ ಅಧ್ಯಕ್ಷರೇ, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಸಹಿ ಇವತ್ತಿಗೂ ನನ್ನ ಮತಕ್ಷೇತ್ರದ ಜನರಿಗೆ ಸರಿಯಾಗಿ ರಸ್ತೆಗಳು, ಕುಡಿಯುವ ನೀರು, ಶಾಲಾ ಕಟ್ಟಡಗಳು, ಬಸ್ಸಿನ ವ್ಯವಸ್ಥೆಗಳು, ಆಸ್ಪತ್ರೆಗಳು ಮತ್ತು ವಿದ್ಯುತ್ ಸಂಪರ್ಕ ಮತ್ತು ಮೊಬೈಲ್ ಸೇವಾ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಮತಕ್ಷೇತ್ರ ಮಲೆನಾಡು ಮತ್ತು ಅರೆ ಮಲೆನಾಡು ಪ್ರದೇಶದಿಂದ ಕೂಡಿದ್ದು, ನಮ್ಮ ಮತಕ್ಷೇತ್ರದಲ್ಲಿ ಮಳೆಗಾಲದಲ್ಲಿ ವ್ಯಾಪಕವಾಗಿ ಮಳೆಯಾಗದಿಂದ ನೂರಾರು ಜನರು ತಮ್ಮ ಮನೆಯನ್ನು ಕಳೆದುಕೊಂಡಿದ್ದಾರೆ. ರಸ್ತೆಗಳು, ಸೇತುವೆಗಳು, ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕಟ್ಟಡಗಳು ಸಂಪರ್ಕವಾಗಿ ಹಾಳಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ವರ್ಷ ಒಂದು ಅಮಾನವೀಯ ಘಟನೆ ನಡೆಯಿತು. ರಸ್ತೆಗಳು ಇಲ್ಲದೆ ಇರುವುದರಿಂದ ಕಾಡಿನಲ್ಲಿರುವ ಗ್ರಾಮದ ಜನ ಸಂಸ್ಕಾರ ಮಾಡಲಿಕ್ಕೆ ಸುಮಾರು ಕಿಲೋಮೀಟರ್ಗಳವರೆಗೆ ಶವವನ್ನು ಹೊತ್ತು ತಂದ ಶವ ಸಂಸ್ಕಾರ ಮಾಡಿದ ಘಟನೆ ನಡೆಯಿತು. ಘಟನೆ ಸರ್ಕಾರದ ಗಮನಕ್ಕೆ ಸಹಿತ ಬಂದಿದೆ. ಆದರೂ ಸರ್ಕಾರ ಗ್ರಾಮೀಣ ರಸ್ತೆಗಳು ಅಭಿವೃದ್ಧಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸರ್ಕಾರ 22-23ರಲ್ಲಿ ರಸ್ತೆ, ಸೇತುವೆ, ಅಂಗನವಾಡಿ ಕಟ್ಟಡಗಳು, ಸರ್ಕಾರಿ ಕಚೇರಿಗಳು, ಶಾಲಾ ಕಟ್ಟಡಗಳು ರಿಪೇರಿ ಮಾಡಲು 22-23ರಲ್ಲಿ ಸರ್ಕಾರದಿಂದ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ನೀಡಿತ್ತು. ಆದರೆ ನನ್ನ ಮತಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದರಿಂದ 22-23ರಲ್ಲಿ ಬಿಡುಗಡೆ ಅನುದಾನವನ್ನು ಸರ್ಕಾರ ಹಿಂದಪಡಿಸಿತು. ಇದರಿಂದ ನಮ್ಮ ಮತಕ್ಷೇತ್ರದ ರಸ್ತೆ, ಸೇತುವೆಗಳು ಸಂಪೂರ್ಣವಾಗಿ ಹಾಳಾಗಿದೆ. 22-23ರಲ್ಲಿ ನೀಡುವ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡ್ರಿ ಅಂತ ವಿನಂತಿಸಿದ್ದಾರೆ. ಸರಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರದಿಂದ ಸುಮಾರು 10 ಕಿಲೋಮೀಟರ್ ಗೊಂದು ಗ್ರಾಮ ಪಂಚಾಯಿತಿ ಇದೆ. ಮಲೆನಾಡು ಪ್ರದೇಶವಾಗಿದ್ದರಿಂದ 2000 ಜನಸಂಖ್ಯೆ ಆಧಾರ ಮೇಲೆ ಹೊಸ ಪಂಚಾಯಿತಿ ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ ಬರುವ ನಂದಗಡ್, ಇಟಗಿ ಮತ್ತು ಬಿಡಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯತ್ನವಾಗಿ ಅಪ್ಗ್ರೇಡ್ ಮಾಡುವುದು ಅವಶ್ಯಕವಿದೆ. ಹಾಗೂ ಖಾನಾಪುರ ಪಟ್ಟಣ
ಪಂಚಾಯಿತಿಯನ್ನು ಪುರಸಭೆನಾಗಿ ಅಪ್ಗ್ರೇಡ್ ಮಾಡಬೇಕು. ರೈಟ್. ಖಾನಾಪುರ ತಾಲೂಕ ದೊಡ್ಡ ತಾಲೂಕ ಸರಿ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಿ ಬಿಡಿ ಅಥವಾ ನಂದಗಡ್ ಹೋಬಳಿ ಕೇಂದ್ರವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು. ಖಾನಾಪುರ ತಾಲೂಕಿನ ರೈತರ ಜಮೀನುಗಳಿಗೆ ನೀರಾವರಿ ಹಾಗೂ ಖಾನಾಪುರ ನಗರ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಶೇಡೆಗಾಳಿ ಹತ್ತಿರ ಬ್ರಿಡ್ಜ್ ಬ್ಯಾರೇಜ್ ನಿರ್ಮಾಣ ಮಾಡಬೇಕು ಮತ್ತು ಕಾಟಗಾಳಿ ಮೋದೇಕೋಪ್ ಗ್ರಾಮದ ಹತ್ತಿರ ಮುಂಗೇತ್ರಿ ನಾಲಾ ಮತ್ತು ಮಲಪ್ರಭಾ ನದಿ ಸೇರುವ ಸ್ಥಳದಲ್ಲಿ ರಾಜು ಚಿಕ್ಕ ಅಣೆಕಟ್ಟಿ ನಿರ್ಮಾಣ ಮಾಡೆಂಬ ಬೇಡಿಕೆ ಇದೆ. ಸರ್ಕಾರ ಇದನ್ನು ಸರ್ವೆ ಮಾಡಿ ತಕ್ಷಣವಾಗಿ ನೀರಾವರಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಸದರಿ ಯೋಜನೆಯನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು. ಮಾನ್ಯ ಅಧ್ಯಕ್ಷರೇ, ಅರಣ್ಯ ಪ್ರದೇಶವಿರುವ ಜನರ ಪುನರ್ವಸತಿ ಕಲ್ಪಿಸಿದ್ದರೆ ಅರಣ್ಯದಿಂದ ಹೊರಬರುವ ಸಿದ್ಧರಿದ್ದಾರೆ. ಆದರೆ ಅವರಿಗೆ ಮೊದಲ ಸರ್ಕಾರದಿಂದ ಜಮೀನು ಮಂಜೂರು ಮಾಡಬೇಕೆಂದು ಬೇಡಿಕೆ ಇದೆ. ಇದನ್ನು ಸರ್ಕಾರ ಪರಿಗಣಿಸಿ ಸೂಕ್ತ ಸ್ಥಳಗಳಿಗೆ ಪುನಃ ಸ್ಥಾಪಿಸಿ ಕಲ್ಪಿಸಬೇಕೆಂದು ತಮ್ಮ ಮೂಲಕ ವಿನಂತಿ ಮಾಡುತ್ತೇನೆ. ಓಕೆ, ಥ್ಯಾಂಕ್ ಯು. ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಮೇಲ್ವಿಚಾರಕರಿಗೆ, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸ್ವಚ್ಛತಾ ಸಿಬ್ಬಂದಿ, ಕೃಷಿ ಸಖಿಯರು, ಪಶು ಸಖಿಯರು, ಬಿಸಿ ಊಟ, ಅಡಿಗೆ ಸಿಬ್ಬಂದಿಗಳು ವೇತನ ಸರಿಯಾಗಿ ಸಿಗುತ್ತಿಲ್ಲ. ಅವರಿಗೆ ಪ್ರತಿ ತಿಂಗಳು ಸರಿಯಾಗಿ ವೇತನ ಪಾವತಿಸಬೇಕು. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುವ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಕೇವಲ 8 ತಿಂಗಳವರೆಗೆ ಅವರನ್ನು ನಾವು ಬಳಸಿಕೊಂಡ ನಂತರ 4 ತಿಂಗಳು ವೇತನವಿಲ್ಲದೆ ಅವರು ಪರವಾಡುವಂತೆ ಆಗಿದೆ. ಹಾಗಾಗಿ ಅವರಿಗೆ ಸೇವೆ ಭದ್ರತೆಯನ್ನು ಕಲ್ಪಿಸಬೇಕು ಅಥವಾ ವೇತನವನ್ನು ಪ್ರತಿ ತಿಂಗಳು ಮಾಡಬೇಕು. ಧಾರವಾಡ, ಬೆಳಗಾವಿ ವಾಯಾ ಬಾಗೇವಾಡಿ ಕಿತ್ತೂರು ಮಾರ್ಗವಾಗಿ ಹೊಸ ರೈಲ್ವೆ ಲೈನ್ ಯೋಜನೆಯನ್ನು ರೈತರು ವಿರೋಧಿಸಿತ್ತು. ಸದರಿ ಯೋಜನೆಯನ್ನು ಬೆಳಗಾವಿ ವಾಯಾ ಖಾನಾಪುರ, ನಂದಗಡ್, ಕಿತ್ತೂರು, ಧಾರವಾಡ ಮಾರ್ಗವಾಗಿ ಬದಲಾಯಿಸಬೇಕು. ಕೊನೆಯಾಗಿ ಖಾನಾಪುರ ಮತಕ್ಷೇತ್ರದ ಅಭಿವೃದ್ಧಿಗೆ ಮುಂದಿನ ಬಜೆಟ್ನಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳು ವಿಶೇಷ ಅನುದಾನವನ್ನು ಘೋಷಣೆ ಮಾಡಬೇಕೆಂದು ಒತ್ತಾಯಿಸುತ್ತಾ ನನಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. कन्नड़ सीखना नहीं ना, एकदम सीखना आराम से रहना. मान्य अध्यक्ष ಒಂದು ಸೆಕೆಂಡ್ ಇಬ್ಬರು ಇದ್ದಾರೆ. मराठी कन्नड एकदम चांगलं. अध्यक्ष
ನೀವು ಉತ್ತರ ಕರ್ನಾಟಕವ ದಕ್ಷಿಣ ಕನ್ನಡವ? ಯಾರು ಉತ್ತರದ ಜೊತೆ ದಕ್ಷಿಣ ಕರಾವಳಿ ಸೇರಿ ಕೂತ್ಕೊಳ್ಳಿ. ಒಂದು 2-3 ನಿಮಿಷ ಕೊಡಿ ಅಧ್ಯಕ್ಷ. ಮಾಡ್ಬೇಡಿ ಈಗ.